ಗೌತಮನ ಕೇಡನ್ನು ಶಂಕಿಸಿತು. ಅನುಮಾನದಿಂದ ಅದಕ್ಕೆ ಅಂದ್ರೆ ಏನರ್ಥ ಗಡುಸಾಗಿ ಕೇಳಿದ್ದ ಚಂದನ. ಅಜ್ಜಿ ರೂಮ್ನಲ್ಲಿದ್ದ ಅವರ ನಿದ್ರೆ ಮಾತ್ರೆ ನುಂಗಿ ಬಿಟ್ಟಿದ್ದೇನೆ. ನನಗೆ ನಿಮ್ಮೊಂದಿಗೆ ಬದುಕುವ ಆಸೆ ಇದೆ. ಆ ನಿಮ್ಮನ್ನು ಬಿಟ್ಟು ಹೋಗುವ ಮನಸ್ಸಾಗ್ತಿಲ್ಲ. ಬದುಕಬೇಕು ಎನ್ನಿಸ್ತಿದೆ. ಆದ್ರೆ ಹೇಳುತ್ತಾ ಮತ್ತೆ ಕಣ್ಣು ಮುಚ್ಚಿದವಳು ಅವನ ಕೈ ಹಿಡಿದಿದ್ದಳು. ಮುಚ್ಚಿದ್ದ ಕಣ್ಣಿನಿಂದ ಹನಿಗಳು ಜಾರಿದ್ದವು. ಕಣ್ಣು ತೆರೆಯಲು ಪ್ರಯಾಸ ಪಡುತ್ತಾ ಮೆಲ್ಲಗೆ ಕ್ಷಮಿಸಿಬಿಡಿ ಎಂದು ಉಸಿರಿತ್ತಳು. ಪೂರ್ಣ ಪ್ರಜ್ಞೆ ಕಳೆದುಕೊಳ್ಳುವ ಮೊದಲು. ಅಂದ್ರೆ ಯೋಚಿಸಿದವನ ಮನಸ್ಥಿತಿ ಯಾವುದಕ್ಕೂ ಹೋಲಿಸದಾಗಿತ್ತು. ತನ್ನ ಬದುಕೇ ಮುಗಿದು ಹೋಯಿತು ಎಂದು ನಿರಾಸೆಯ ಅಂಚಿಗೆ ಜಾರುತ್ತಿದ್ದವನನ್ನು ರಮೇಶ್ ಎಚ್ಚರಿಸಿ, ಬೇಗ ಆಸ್ಪತ್ರೆಗೆ ಸೇರಿಸೋಣ, ಎತ್ತಿಕೊಂಡು ಬಾ, ಕಾರ್ ತೆಗೆಯುತ್ತೇನೆ ಎಂದಾಗ ಎಚ್ಚೆತ್ತ ಗೌತಮ್, ನಿಂಗೆ ಏನೂ ಆಗೋಲ್ಲ, ಏನೂ ಆಗಲು ಬಿಡಲ್ಲ ಹೇಳುತ್ತಾ ನಿಹಾರ್ ಕಡೆ ನಿನ್ನ ಜೀವಂತವಾಗಿ ಉಳಿಸಲ್ಲ ಎನ್ನುವಂತೆ ನೋಡಿ ನಡೆದಿದ್ದ. ಕೃಷ್ಣ ಪ್ರಸಾದ್ ಅವರು ಮಗಳು ಹೇಳಿದ ಮಾತುಗಳು ಕೇಳಿ ಪೂರಾ ಕುಸಿದು ಹೋಗಿದ್ದರು. ಚಂದನ ಅಜ್ಜಿ, ನಂದನ್, ವಿಮಲ್ ಅವರು ಕೂಡ ಗಾಬರಿಗೊಳಗಾಗಿ ಅಳುತ್ತಾ ಗೌತಮ್ ಹಿಂದೆ ನಡೆದಿದ್ದರು. ನಿಹಾರ್, ಇದೇನಾಗಿ ಹೋಯಿತು? ಇವನು ಯಾಕೆ ಬರಲು ಹೋದ? ಆ ಹುಡುಗಿ ಅಷ್ಟು ಹೆದರಿಕೊಳ್ಳುವವಳು ಸಾಯುವ ಧೈರ್ಯ ಮಾಡಿದ್ದಾಳೆ ಅಂದ್ರೆ? ಎಲ್ಲದಕ್ಕೂ ಮೀರಿ ನಿಂತಿದೆ ಗೌತಮ್ ಬಗೆಗಿನ ಅವಳ ಭಾವನೆ. ಅಂಥದೊಂದು ಸಂಬಂಧ ನನ್ನದಾಗಬೇಕಾಗಿತ್ತು. ಆ ಕ್ಷಣದಲ್ಲೂ ಹಾಗೆ ಯೋಚಿಸಿದ್ದ. ಈಗಲೂ ಕಾಲ ಮೀರಿಲ್ಲ. ಕೃಷ್ಣ ಪ್ರಸಾದ್ ಅವರನ್ನು ಹಿಡಿದು ನನ್ನ ಕೆಲಸ ಸಾಧಿಸ್ಕೊಳ್ಬಹುದು, ಅವಳು ಬದುಕಿ ಬಿಟ್ರೆ ಸಾಕು ಎಂದುಕೊಂಡಿದ್ದ. ಅಂತರಾತ್ಮ ಅವಳು ಬದುಕಿದರೆ ಮಾತ್ರ ಭೂಮಿ ಮೇಲೆ ನಿನ್ನ ಋಣ ಮುಂದುವರಿಯುವುದು ಎಂದು ಎಚ್ಚರಿಸಿತು. ಕೃಷ್ಣ ಪ್ರಸಾದ್ ಅವರು ಕೂಡ ಎಚ್ಚೆತ್ತು ಅಲ್ಲಿಂದ ನಡೆದಿದ್ದರು. ಅಲ್ಲಿದ್ದ ಹೆಣ್ಣಿನ ಕಡೆಯ ಆತ್ಮೀಯರು ಏನೋ ವಿಷಯ ಇದೆ ಎನಿಸಿದರು. ಚಂದನ ಗಾಬರಿಯಿಂದ ತಲೆ ಸುತ್ತಿ ಬಿದ್ದು ಬಿಟ್ಟಳು. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ನಾಳೆ ಮದುವೆ ನಡೆಯುತ್ತದೆ, ನೀವೆಲ್ಲ ಊಟ ಮಾಡಿ ಹೋಗ್ಬೇಕು ಎಂದಿದ್ದರು. ಅಲ್ಲಿನ ಆಸ್ಪತ್ರೆಯಲ್ಲಿ ಚಂದನ ಚಿಕಿತ್ಸೆ ಶುರುವಾಗಿತ್ತು. ಸಿಸ್ಟರ್ ಜೊತೆ ಮಾತನಾಡುತ್ತಾ ಒಮ್ಮೆ ಹೊರ ಬಂದ ಡಾಕ್ಟರ್, ಪೇಷಂಟ್ ತುಂಬಾ ವೀಕ್ ಆಗಿದ್ದಾಳೆ, ತುಂಬಾ ಮಾತ್ರೆ ತೆಗೆದುಕೊಂಡಿರುವ ಆಗಿದೆ, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ತೇವೆ ಎಂದಿದ್ದರು. ಗೌತಮ್ ಮುಂದೆ ಬಂದು ಅವರ ಕೈ ಹಿಡಿದವನು, ಪ್ಲೀಸ್ ಡಾಕ್ಟರ್, ಹಾಗೆ ಹೇಳಲು ಹೋಗ್ಬೇಡಿ, ಭರವಸೆ ಮಾತ್ರ ಕೊಡಿ, ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೇನೆ, ಬೇಕಾದ್ರೆ ಸರ್ಜನ್, ಸ್ಪೆಷಲಿಸ್ಟ್ ಯಾರನ್ನು ಬೇಕಾದ್ರೂ ಕರೆಸಿ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ಅವಳಿಗೆ ಏನಾಗಬಾರ್ದು. ಬರಲು ತುಂಬಾ ತಡ ಮಾಡಿಬಿಟ್ಟು ಅವಳ ಈ ಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ ಎಂದಿದ್ದ. ಡಾಕ್ಟರ್ ಭರವಸೆ ಮಾತನಾಡಿ ಸಿಸ್ಟರ್ ಮತ್ತೆ ಕರೆದ ಕಾರಣ ಒಳಗೆ ನಡೆದಿದ್ದರು. ಗೌತಮ್, ಕೃಷ್ಣ ಪ್ರಸಾದ್ ಅಲ್ಲೇ ನಿಂತಿದ್ದರು. ಒಬ್ಬರನ್ನೊಬ್ಬರು ನೋಡಲು ಹೋಗಲಿಲ್ಲ. ಒಬ್ಬರ ಮೇಲೆ ಒಬ್ಬರಿಗೆ ತೀರದ ಆಕ್ರೋಶ. ಇಷ್ಟಕ್ಕೆಲ್ಲ ಇವರೇ ಕಾರಣ ಎನ್ನುವುದು ಅವನ ವಾದವಾದರೆ, ಇವನು ನನ್ನ ಮಗಳ ಬಾಳಿನಲ್ಲಿ ಯಾಕೆ ಬಂದ ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು. ಆದರೆ ಇಬ್ಬರು ಬಯಸುತ್ತಿದ್ದದ್ದು ಚಂದನಕ್ಕೆ ಏನು ತೊಂದರೆ ಆಗಬಾರ್ದು ಎಂದು. ಗೌತಮ್ ಬಳಿ ಬಂದ ಭಾವನೆ, ಅಣ್ಣ, ಅವಳಿಗೆ ಏನು ಆಗೋಲ್ಲ, ಸಮಾಧಾನವಾಗಿರು ಎಂದರೆ, ಇನ್ನೊಂದು ಪಕ್ಕದಲ್ಲಿ ಬಂದು ನಿಂತ ಇಂದ್ರಾಣಿಯವರು, ಚಂದನಕ್ಕೆ ಏನು ಆಗೋಲ್ಲ ಗೌತಮ್, ನಿನಗಾಗಿ ಬದುಕಿ ಬಂದೇ ಬರ್ತಾಳೆ ಎಂದಿದ್ದರು. ಚೆನ್ನಯ್ಯ, ಮಹೇಂದ್ರ ಅವರು ಕೂಡ ಮನದಲ್ಲಿ ನೋವು ಭಯವಿದ್ದರೂ ಅವನನ್ನು ಸಮಾಧಾನಿಸುತ್ತಿದ್ದರು. ವಿಮಲ ಪತಿಯ ಬಳಿ ಬಂದ ಅವರು, ನಾವು ದುಡುಕಿ ಬಿಟ್ಟೆವು, ಅವಳ ಮಾತಿಗೂ ಬೆಲೆ ಕೊಡಬೇಕಾಗಿತ್ತು, ಇದು ಅವಳ ಜೀವನಕ್ಕೆ ಸಂಬಂಧಿಸಿದ ಸೂಕ್ಷ್ಮ ವಿಚಾರ ಎಂದಿದ್ದರು. ಅವರ ನೋಟ ಶೂನ್ಯದಲ್ಲಿದ್ದು ಪತ್ನಿಗೆ ಏನು ಉತ್ತರಿಸಲು ಹೋಗಲಿಲ್ಲ. ನಿಹಾರ್ ತನ್ನ ಬಳಿ ಬಂದು ನಿಂತ ಕುಟುಂಬಕ್ಕೆ, ಇಂಥ ಸಮಯದಲ್ಲಿ ನಾವು ಅಲ್ಲಿರ್ಬೇಕು, ಆದ್ರೆ ಗೌತಮ್ ಇದ್ದಾನೆ ಎನ್ನುವ ಭಯ ಇದೆ, ಜೊತೆಗೆ ಕೃಷ್ಣ ಪ್ರಸಾದ್ ಇರುತ್ತಾರೆ, ಅಲ್ಲದೆ ಅಂದಿನಂತೆ ನಾನೊಬ್ಬನೇ ಇಲ್ವಲ್ಲ ಎಂದವನು, ಯಾವುದಕ್ಕೂ ಇರಲಿ ಎಂದು ತನ್ನ ಸ್ನೇಹಿತರನ್ನು ಜೊತೆಯಲ್ಲಿ ಕರೆದುಕೊಂಡು ಆಸ್ಪತ್ರೆ ಕಡೆ ಹೊರಟಿದ್ದ. ಚಂದನ ಕಡೆ ಅವನ ಆಕರ್ಷಣೆ ಎಲ್ಲಕ್ಕೂ ಮೀರಿ ನಿಂತಿತ್ತು. ಮಿತ್ರ ತನ್ನ ತಂದೆಗೆ ಕರೆ ಮಾಡಿದವಳು ಇಲ್ಲಿ ನಡೆದ ವಿಷಯ ತಿಳಿಸಿ, ಈಗ ಛತ್ರದ ಬಳಿ ಯಾರೂ ಇಲ್ಲ, ಎಲ್ಲರೂ ಆಸ್ಪತ್ರೆಯ ಬಳಿಯಲ್ಲಿ ಇದ್ದಾರೆ ಎಂದಿದ್ದಳು. ರಾಜು ಅವರು, ಎಂಥ ಕೆಲಸವಾಗಿ ಹೋಯಿತು, ನಾವು ನಮಗೆ ವಿಷಯ ತಿಳಿದ ತಕ್ಷಣವೇ ಇವರಿಗೆ ತಿಳಿಸಿ ಬಿಡ್ಬೇಕಾಯ್ತು, ಚಂದನಕ್ಕೆ ಏನೂ ಆಗೋಲ್ಲ, ನಾವು ಆಸ್ಪತ್ರೆ ಬಳಿಗೆ ಬರ್ತೀವಿ ಎಂದಿದ್ದರು. ಬಂದ ಡಾಕ್ಟರ್, ಔಟ್ ಆಫ್ ಡೇಂಜರ್, ಏನು ತೊಂದರೆ ಇಲ್ಲ, ಆದ್ರೆ ತುಂಬಾ ನಿಶಕ್ತಿ ಇದೆ,
ಪ್ರಜ್ಞೆ ಬರಲು ಸ್ವಲ್ಪ ಸಮಯವಾಗ್ಬೋದು. ವಾರ್ಡ್‌ಗೆ ಶಿಫ್ಟ್ ಮಾಡ್ತೇನೆ. ಆದ್ರೆ ಇಷ್ಟೊಂದು ಜನ ಒಳಗೆ ಒಟ್ಟಿಗೆ ಇರ್ಬೇಡಿ. ಆ ಹುಡುಗಿ ಮಾತ್ರ ತೆಗೆದುಕೊಂಡಿರುವುದು ನೋಡಿದ್ರೆ ಏನೋ ಸಮಸ್ಯೆ ಆಗಿರುವ ಹಾಗಿದೆ. ಪೇಷಂಟ್‌ಗೆ ಎಚ್ಚರವಾದ ನಂತರ ಹೆಚ್ಚು ಮಾತನಾಡಿ ಒತ್ತಡ ಕೊಡ್ಬೇಡಿ. ಸಮಾಧಾನವಾಗಿ ಇರಲು ಬಿಡಿ ಹೇಳಿ ನಡೆದಿದ್ದರು. ಸಮಾಧಾನದ ಉಸಿರಾಡಿದ ಗೌತಮ್ ಉಳಿಸಿಬಿಟ್ಟಳು ಎನ್ನುತ್ತಾ ಹಣೆಯನ್ನು ಒತ್ತಿ ಹಿಡಿದುಕೊಂಡವನು. ಮಾವ, ಏನಾಯ್ತು ಎನ್ನುತ್ತಾ ಬಂದ ನಿಹಾರ್ ಧ್ವನಿ ಕೇಳಿ ಹತ್ತ ನಡೆದವನು ನೇರ ಅವನ ಕೊರಳ ಪಟ್ಟಿಗೆ ಕೈ ಹಾಕಿ ಮೊದಲು ಮುಖ ಮೂತಿ ನೋಡದೆ ಕೆನ್ನೆಗೆ ಬಾರಿಸಿದ. ನಿಹಾರ್ಗೆ ಅವನ ರೋಷ ವೇಷ ನೋಡಿ ಯಾಕಾದ್ರೂ ಬಂದೆನು ಎನಿಸಿಬಿಟ್ಟಿತು. ಗೌತಮ್ ಮತ್ತೊಮ್ಮೆ ಕೆನ್ನೆಗೆ ಬೀಸಿ ಹೊಡೆದು, ಅವಳನ್ನು ಬಯಸಲು ಎಷ್ಟೋ ಧೈರ್ಯ ನಿಂಗೆ? ಅವಳ ನೆರಳು ಸೋಕುವ ಪ್ರಯತ್ನ ಮಾಡಲು ನನ್ನ ನೆನೆದು 100 ಬಾರಿ ಯೋಚಿಸ್ಬೇಕು. ಅಂಥದ್ರಲ್ಲಿ ಅವಳನ್ನು ಮದುವೆ ಆಗುವ ಕನಸು ಕಂಡಿದೆಯಲ್ಲ, ನಿನ್ನನ್ನು ಅಂದೇ ಮುಗಿಸಿಬಿಡ್ಬೇಕಾಗಿತ್ತು. ಉಳಿಸಿದ್ದು ನನ್ನದೇ ತಪ್ಪು ಎಂದು ತನ್ನ ಕೈಯನ್ನು ಹಿಡಿದು ಬಿಡೋ ಎನ್ನುತ್ತಿದ್ದ ನಿಹಾರ್ ಸ್ನೇಹಿತರನ್ನು ದೂರಕ್ಕೆ ಜಾಡಿಸಿ ನಿಹಾರ್ ಮೇಲೆ ಹಸಿದ ಹುಲಿಯಂತೆ ಎರಗಿದ್ದ ಅವನನ್ನು ತಡೆಹಿಡಿಯಲು ಸಾಕಷ್ಟು ಜನರಿದ್ದರು. ಅದು ಯಾವ ಪ್ರಯೋಜನಕ್ಕೂ ಬಂದಿರಲಿಲ್ಲ. ಕೃಷ್ಣ ಪ್ರಸಾದ್ ಅವರು ಗೌತಮ್‌ನ ಉಗ್ರ ರೂಪ ನೋಡಿ ಬೆಚ್ಚಿದವರು. ತಮ್ಮ ಮಗಳ ಸ್ವಭಾವ ನೆನಪಾದಾಗ ಇವನನ್ನು ಹೇಗೆ ಒಪ್ಪಿದಳು? ರಾಕ್ಷಸನ ರೀತಿ ಆಡುತ್ತಿದ್ದಾನೆ. ಇಂಥವನಿಗೆ ಸಾಯುವ ನಿರ್ಧಾರ ಎಂದುಕೊಂಡವರಿಗೆ ಈ ಕ್ಷಣ ಕೂಡ ತಮ್ಮ ಮಗಳ ನಿರ್ಧಾರ ತಪ್ಪು ಎನಿಸಿತು. ನಿಹಾರ್ ಸ್ನೇಹಿತರು ಗೌತಮ್ ಮೇಲೆ ಮುಗಿಬೀಳಲು ನೋಡಿದಾಗ ಚೆನ್ನಯ್ಯ ರಮೇಶ್ ಅವರನ್ನು ದೂಡಿ ಹಿಂದೆ ಸರಿಸಿದರು. ಚೆನ್ನಯ್ಯ, ಅಡುಗೆ ಭಟ್ಟ ಅಂದ್ರೆ ಸುಮ್ನೆ ಅಂದ್ಕೊಂಡಿದ್ದೀರಾ? ನಮ್ಮ ಗೌತಮ್ ಮೇಲೆ ಕೈ ಮಾಡಲು ನೋಡ್ತೀರಾ ಎಂದವರು ಮುಷ್ಟಿ ಕಟ್ಟಿ ಮುಖ ಮೂತಿ ನೋಡದೆ ಬಾರಿಸಿದರು. ಅವರ ಕೈಯ ಏಟಿನ ತೀವ್ರತೆ ತಡೆಯಲಾರದೆ ನಿಹಾರ್ ಸ್ನೇಹಿತರು ಹಿಂದೆ ಸರಿದಿದ್ದರು. ಕೃಷ್ಣ ಪ್ರಸಾದ್ ಅವರು ತಮ್ಮ ಮಗನಿಗೆ, ನೋಡು, ಇಂಥ ರಾಕ್ಷಸನಿಗೆ ನನ್ನ ಮಗಳನ್ನು ಕೊಡ್ಬೇಕಾ? ಮನುಷ್ಯತ್ವ ಇದೆಯಾ ಇವನಿಗೆ? ನಿಹಾರ್ಗೆ ಹೇಗೆ ಹೊಡೆಯುತ್ತಿದ್ದಾನೆ, ಹೋಗಿ ಕಾಪಾಡು ಎಂದಿದ್ದರು. ಅಲ್ಲೇ ಇದ್ದ ರಮೇಶ್ ಅವರ ಮಾತು ಕೇಳಿದವನು, ಪೂರ್ಣ ಸತ್ಯ ತಿಳಿಯದೆ ಏನೇನೋ ಮಾತನಾಡಬೇಡಿ ಸರ್. ನಿಹಾರ್ ನಿಮ್ಮ ಮಗಳನ್ನು ಅತ್ಯಾಚಾರ ಮಾಡಲು ಪ್ರಯತ್ನಿಸಿದಾಗ ಗೌತಮ್ ಅವನನ್ನು ಇದೇ ಗತಿಗೆ ತಂದಿದ್ದ. ಅವನೆಂತ ನೀಚ ಎಂದು ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಮಗಳ ತೋಳ ಮೇಲಿರುವ ಮಚ್ಚೆ ನೋಡಿ, ಅವನ ಉಗುರಿನ ಗೀರುಗಳು ಇನ್ನೂ ಹಾಗೆ ಉಳಿದಿವೆ ಎಂದಾಗ ಅವರಿಗೆ ಆಘಾತವಾಗಿತ್ತು. ನಂದನ್, ಇವರು ಹೇಳಿದ್ದು ನಿಜ ಅಪ್ಪಾಜಿ. ಆದರೆ ಅಂದು ನಿಹಾರ್ ಬೇರೆ ರೀತಿ ಹೇಳಿ ವಿಷಯ ತೇಳಿಸಿಬಿಟ್ಟ ಎನ್ನುತ್ತಾ ಅಂದು ಚಂದನ ಹೇಳಿದ್ದನ್ನು ತಿಳಿಸಿದಾಗ ಮತ್ತಷ್ಟು ಕುಸಿದಿದ್ದರು. ಅದೇ ಸಮಯಕ್ಕೆ ರಾಜು ಅವರ ಕುಟುಂಬ ಬಂದಿತ್ತು. ಗೌತಮ್, ನಿಹಾರ್ ತಂದೆ ತಾಯಿ, ತಾತ ಹಾಗೂ ತಮ್ಮನ ಕಡೆಯವರ ಯಾರ ಮಾತಿಗೂ ಕಿವಿ ಕೇಳಿಸದಂತೆ ತನ್ನ ಗಮನವೆಲ್ಲ ನಿಹಾರ್ ಕಡೆಗೆ ಕೊಟ್ಟಿದ್ದ. ಎಲ್ಲರಿಗೂ ನಿಹಾರ್ ಬದುಕುವುದಿಲ್ಲ ಎನಿಸಿತ್ತು. ರಕ್ತದ ಮಡುವಿನಲ್ಲಿ ಇತ್ತವನ ನೋಡುತ್ತಿದ್ದರು. ಗೌತಮ್ ಒಳಗಿನ ಲಾವಾರಸ ತನ್ನಗಾಗಿರಲಿಲ್ಲ. ಕೊರಳ ಪಟ್ಟಿ ಹಿಡಿದು ತಾನೇ ಎದ್ದು ನಿಲ್ಲಿಸಿಕೊಂಡು, ಎಷ್ಟು ಧೈರ್ಯ ಅವಳ ಬಗ್ಗೆ ಹೀಗೆ ಯೋಚಿಸುವುದಕ್ಕೆ ಹೇಳುತ್ತಲೇ ತಲೆಗೆ ಬೀಸಿ ಹೊಡೆದಿದ್ದ. ಗೋಡೆಗೆ ಬಲವಾಗಿ ತಾಕಿದ ತಲೆಯಿಂದ ಮತ್ತೆ ರಕ್ತದ ಹನಿಗಳು ಜಿನುಗಿದ್ದವು. ಗಲಾಟೆ ಕೇಳಿ ಬಂದ ವಾರ್ಡ್ ಬಾಯ್ಗಳು ಕೂಡ ಹಾಗೆಯೇ ನಿಂತು ಬಿಟ್ಟರು. ಕೊನೆಗೆ ನಿಹಾರ್ ತಾಯಿ ಗೌತಮ್ ಕಾಲು ಹಿಡಿದು, ನನ್ನ ಮಗನನ್ನು ಬಿಟ್ಟು ಬಿಡಪ್ಪ, ಇನ್ನೊಮ್ಮೆ ಅವನು ಈ ಹುಡುಕಿಯರ ತಂಟೆಗೆ ಹೋಗದಂತೆ ನೋಡಿಕೊಳ್ತೇನೆ ಎಂದಿದ್ದರು. ರಮೇಶ್, ಗೌತಮ್ ಬಿಡು ಸಾಕು, ಅವನು ಬದುಕುವುದೇ ಅನುಮಾನವಾಗಿದೆ. ನಾವು ಚಂದನ ಕಡೆ ಗಮನ ಕೊಡಬೇಕು ಎಂದಾಗ ಅವಳ ಹೆಸರು ಕೇಳುತ್ತಲೇ ಸ್ವಲ್ಪ ಮೆತ್ತಗಾಗಿದ್ದವನು, ಅಂಥವನನ್ನು ತುಂಬಾ ಒಳ್ಳೆಯವನು, ಸಂಸ್ಕಾರವಂತ ಎಂದು ತಮ್ಮ ಮಕ್ಕಳಿಗೆ ಆಯ್ಕೆ ಮಾಡಿದ ಕೃಷ್ಣ ಪ್ರಸಾದ್ ಅವರ ಕಡೆ ಕೋಪದಿಂದ ನೋಡಿದ್ದ. ತಿಳಿದ ವಿಷಯದಿಂದಲೇ ಅವರ ನೋಟ ತಗ್ಗಿತ್ತು. ಎಲ್ಲಿ ತಾವು ಎಡವಿತ್ತು? ಇದೆಲ್ಲ ನಿಜವೇ ಯೋಚಿಸುತ್ತಾ ನಿಂತಿದ್ದರು. ಅಲ್ಲಿಗೆ ಬಂದ ಡಾಕ್ಟರ್ ತಮ್ಮ ಕರ್ತವ್ಯ ಎನ್ನುವಂತೆ ಅಲ್ಲಿದ್ದ ವಾರ್ಡ್ ಬಾಯ್ಗಳಿಗೆ ನಿಹಾರ್ನನ್ನು ಎತ್ತಿಕೊಂಡು ಬರುವಂತೆ ಹೇಳಿದ್ದರು. ರಾಜು ಅವರು ಅವನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಆಯಿತು ಎಂದಾಗ ವಿಮಲಾ ಅವರು, ಬಾವಾ, ಏನ್ ಹೇಳ್ತಾ ಇದ್ದೀರಾ ಕೇಳಿದ್ದರು. ರಾಜು ಅವರು ಸಂಕೋಚ ಮೆಟ್ಟಿ ಸತ್ಯ ತಿಳಿಸುವ ಸಮಯ ಎಂದುಕೊಂಡು, ಆದ್ರಿ ಗರ್ಭಿಣಿಯಾಗಿದ್ದಕ್ಕೆ ಗೌತಮ್ ಕಾರಣ ಎಂದು ಎಲ್ಲರೂ ತಪ್ಪಾಗಿ ತಿಳಿದುಕೊಂಡಿದ್ದೆವು. ಆದ್ರೆ ಗೌತಮ್ ನಿರಪರಾಧಿ. ಅವನು ಚಂದನನ್ನು ಬಿಟ್ಟು ಬೇರೆ ಹೆಣ್ಣಿನ ಕಡೆ ಎಂದೂ ತಿರುಗಿ ನೋಡಿಲ್ಲ. ಆದ್ರಿಯನ್ನು ಆ ದೃಷ್ಟಿಯಿಂದ ಎಂದೂ ನೋಡ್ಲಿಲ್ಲ.
ಅವಳ ಸ್ಥಿತಿಗೆ ನಿಜವಾದ ಕಾರಣ ನಿಹಾರ್ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರಿಗೆ ಇದು ದೊಡ್ಡ ಆಘಾತವಾಗಿತ್ತು. ಹೊಡೆತದ ಮೇಲೆ ಹೊಡೆತ. ತಮ್ಮ ನಿರ್ಧಾರ ನೆನೆದು ಕ್ಷಣ ಕ್ಷಣಕ್ಕೂ ಕುಸಿಯುತ್ತಿದ್ದರು. ಎಲ್ಲರೂ ನಂಬದವರಂತೆ ಆದ್ರಿ ಕಡೆಗೆ ನೋಡಿದಾಗ ಆದ್ರಿ ನಡೆದದ್ದೆಲ್ಲವನ್ನು ವಿವರವಾಗಿ ತಿಳಿಸಿದವಳು. ನೋಡಿ, ಇದೆಲ್ಲ ನಿಹಾರ್ ಮೊದಲೇ ಯೋಚಿಸಿ ರೂಪಿಸಿಕೊಂಡಿದ್ದ. ಅವನಿಗೆ ಇವರಿಬ್ಬರು ಒಬ್ಬರನ್ನೊಬ್ಬರು ಒಪ್ಪಿರೋದು ಗೊತ್ತಿತ್ತು. ದೂರ ಮಾಡುವ ಸಲುವಾಗಿ ಮನೆಯವರನ್ನು ಬಿಟ್ಟು ಮದುವೆ ನಿಶ್ಚಯಿಸಿ ಕೃಷ್ಣ ಪ್ರಸಾದ್ ಚಿಕ್ಕಪ್ಪನಿಂದ ಮಾತು ತೆಗೆದುಕೊಂಡು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದ್ದಾನೆ. ನನ್ನ ಬಾಳಂತೂ ಹಾಳು ಮಾಡಿಬಿಟ್ಟ. ಚಂದನಳನ್ನು ದಯವಿಟ್ಟು ಅವನಿಗೆ ಕೊಟ್ಟು ಮದುವೆ ಮಾಡಬೇಡಿ. ಹಾಗೆ ಗೌತಮ್ ಸರ್ ಇಲ್ಲದೆ ಚಂದನ ಖಂಡಿತ ಬದುಕುವುದಿಲ್ಲ ಎಂದಿದ್ದಳು. ತಲೆ ಮೇಲೆ ಕೈ ಹೊತ್ತು ಕುಳಿತ ಕೃಷ್ಣ ಪ್ರಸಾದ್ ಅವರ ಬಳಿ ಬಂದ ರಾಜು ಅವರು, ಇನ್ನೂ ಸಮಯ ಮೀರಿಲ್ಲ. ಆದತ್ತೆಲ್ಲ ಒಳ್ಳೆಯದಕ್ಕೆ. ತಾಳಿ ಕಟ್ಟಿದ ಮೇಲೆ ಅವನ ಬಗ್ಗೆ ನಿಜ ತಿಳಿದಿದ್ದರೆ ಏನ್ ಮಾಡ್ತಿದ್ರಿ? ಅನ್ಯಾಯವಾಗಿ ಚಂದನ ಬಾಳು ಹಾಳಾಗಿ ಹೋಗ್ತಿತ್ತು. ಈಗೆಲ್ಲ ಸರಿ ಹೋಯ್ತಲ್ಲ, ಇನ್ಯಾಕೆ ಚಿಂತೆ? ಚಂದನ ಹುಷಾರಾಗಿದ್ದಾಳೆ ಎಂದು ಮಿತ್ರ ಫೋನ್ ಮಾಡಿ ಹೇಳಿದ್ಲು ಎಂದಿದ್ದರು. ಎದ್ದು ನಿಂತ ಕೃಷ್ಣ ಪ್ರಸಾದ್ ಅವರು, ಆ ಮನೆ ಹಾಳ ನನ್ನ ಮಗಳ ಜೀವನವನ್ನು ಸಾವು ಬದುಕಿನ ನಡುವೆ ತಂದು ನಿಲ್ಲಿಸಿದ್ದಾನೆ. ಅವಳ ಬದುಕನ್ನು ನನ್ನ ಕೈಯಾರೆ ನಾನು ಹಾಳು ಮಾಡುವ ಹಂತಕ್ಕೆ ತಂದು ಎಷ್ಟು ನೋವು ಕೊಟ್ಟು ಬಿಟ್ಟ. ಸಾಲದಕ್ಕೆ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಅವಳನ್ನು ಮುಟ್ಟಲು ಪ್ರಯತ್ನಿಸಿದಾನೆಂದರೆ ಅವನನ್ನು ಬದುಕಲು ಬಿಡುವುದಿಲ್ಲ. ಹೇಳಿ ಅಲ್ಲಿಂದ ಎದ್ದು ನಡೆದವರನ್ನು ನಂದನ್ ಹಾಗೂ ರಾಜು ಅವರು ಹಿಡಿದು ನಿಲ್ಲಿಸಿದರು. ಮುಂದೆ ಬಂದ ಮಹೇಂದ್ರ ಅವರು, ಅವನು ಮಾಡಿದ ತಪ್ಪಿಗೆ ಗೌತಮ್ ಶಿಕ್ಷೆ ಕೊಟ್ಟಿದ್ದಾನೆ. ಮುಂದೆ ಆಗಬೇಕಾದದನ್ನು ನೋಡಿ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರು, ನನಗೇನು ತೋರುವುದಿಲ್ಲ. ತುಂಬಾ ಒಳ್ಳೆಯ ವ್ಯಕ್ತಿ, ಸಜ್ಜನರು ಎಂದುಕೊಂಡಿದ್ದವರು ಇಷ್ಟು ನೀಚರಾದರೆ ಏನ್ ಮಾಡ್ಲಿ? ತಿಳಿದೋ ತಿಳಿಯದೇನೋ ಆ ಪಾಪಿ ಜೊತೆ ನನ್ನ ಮಗಳ ಮದುವೆ ಮಾಡಿ ಬಿಡುತ್ತಿದ್ದೆ ಎಂದವರ ಅಳು ನಿಲ್ಲದಾಗಿತ್ತು. ಚಂದನಳನ್ನು ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಗೌತಮ್ ಮುಂದೆ ನಡೆದಾಗ ಬೇಡ ಎನ್ನುವ ಧ್ವನಿ ಇಲ್ಲದೆ ಹಾಗೆ ಕುಳಿತು ಬಿಟ್ಟರು. ಆದರೆ ಮನಸ್ಸು ತಡೆಯದೆ ಅವನ ಹಿಂದೆ ಎದ್ದು ನಡೆದಿದ್ದರು. ಸಿಸ್ಟರ್ ಎಲ್ಲರನ್ನು ತಡೆದು ಇಬ್ಬರು ಮಾತ್ರ ಒಳಹೋಗಿ ಎಂದಿದ್ದರು. ಕಾಲು ಎಳೆದು ಹಾಕುತ್ತಲೇ ಬಳಿ ಬಂದ ಗೌತಮ್ ಚಂದನಳ ಕೈ ಹಿಡಿದು ತನ್ನ ಹಣೆಗೆ ಹೊತ್ತಿಕೊಂಡವನು, ಎಂಥ ನಿರ್ಧಾರ ಮಾಡಿದ್ಯಾ? ಇಂಥ ನಿರ್ಧಾರ ತೆಗೆದುಕೊಳ್ಳುವಾಗ ನನ್ನ ನೆನಪಾಗ್ಲಿಲ್ವಾ ಕೇಳಿದ್ದ. ಇನ್ನೂ ಎಚ್ಚರವಾಗದೆ ಇದ್ದವಳ ಮೊಗ ಸವರುತ್ತ ಮಗಳ ಕಾಲ ಬಳಿ ಕುಳಿತ ಕೃಷ್ಣ ಪ್ರಸಾದ್ ಅವರು, ಚಂದನ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ನಿನ್ನ ಈ ಸ್ಥಿತಿಗೆ ನಾನೇ ನೇರವಾಗಿ ಕಾರಣ ಆಗಿಬಿಟ್ಟೆ. ನನ್ನಿಂದ ಎಂಥ ಅಪರಾಧ ಆಗಿ ಹೋಗ್ತಿತ್ತು ಎನ್ನುತ್ತಾ ಸಂಕಟ ಪಟ್ಟಿದ್ದರು. ಇಬ್ಬರಿಗೂ ಉತ್ತರಿಸಬೇಕಾದವಳು ಪ್ರಜ್ಞೆ ಇಲ್ಲದೆ ಮಲಗಿದ್ದಳು. ಹೊರಗಡೆ ನಿಂತವರ ನಡುವೆ ಒಂದು ಸುತ್ತಿನ ಮಾತುಕತೆ ಮುಗಿದಿತ್ತು. ಎಲ್ಲರಿಗೂ ಅನಿಸಿಕೆ ಒಪ್ಪಿಗೆ ಆಗಿತ್ತು. ರಾಜು ಅವರು ಒಳಬಂದು ಕೃಷ್ಣ ಪ್ರಸಾದ್ ಅವರ ಕೈ ಹಿಡಿದು ಹೊರಗೆ ಕರೆದುಕೊಂಡು ನಡೆದಿದ್ದರು. ಕೃಷ್ಣ ಪ್ರಸಾದ್ ಅವರು, ನನ್ನ ಮಗಳಿಗೆ ಪ್ರಜ್ಞೆ ಬರುತ್ತೆ, ನಾನು ಅಲ್ಲಿರ್ಬೇಕು, ಅವಳ ಕ್ಷಮೆ ಕೇಳಬೇಕು ಎಂದಾಗ ರಾಜು ಅವರು, ಅದು ನಂತರ ಮಾಡಿದರೂ ನಡೆಯುತ್ತದೆ. ಈಗ ಮುಂದೆ ಹೇಗೆ? ಅಲ್ಲಿ ಮದುವೆ ಮನೆಯಲ್ಲಿ ಅರ್ಧದಷ್ಟು ಜನ ಅಲ್ಲೇ ಉಳಿದಿದ್ದಾರೆ ಎಂದಿದ್ದರು. ಆಗಲೇ ಕೃಷ್ಣ ಪ್ರಸಾದ್ ಅವರಿಗೆ ಮದುವೆ ಮನೆ ನೆನಪಾಗಿತ್ತು. ಏನು ಮಾಡಲಾಗ್ತದೆ, ಮಗಳ ಜೀವ ಮುಖ್ಯ ಎಂದಿದ್ದರು. ರಾಜು ಅವರು, ನೀನು ಮನಸ್ಸು ಮಾಡಿದ್ರೆ ಮಾನ ಮರ್ಯಾದೆಯೂ ಉಳಿಯುತ್ತದೆ. ನಿನ್ನ ಮಗಳ ಮುಖದಲ್ಲೂ ನಗು ಹಾಗೆಯೇ ಉಳಿಯುತ್ತದೆ. ಅವಳ ಜೀವನವು ಸರಿ ಹೋಗುತ್ತದೆ ಎಂದಿದ್ದರು. ಅರ್ಥವಾಗದಂತೆ ಮುಖ ಮಾಡಿದಾಗ, ಒಪ್ಪಿರುವ ಗಂಡು ಹೆಣ್ಣು ಇಬ್ಬರು ಇರುವಾಗ ಯಾಕೆ ಯೋಚನೆ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರ ಮುಖದಲ್ಲಿ ಸ್ವಲ್ಪ ಬಿಗು ಮೂಡಿತು. ಆಗಲೇ ಗೌತಮ್ ವರ್ತನೆ ನೋಡಿದ್ನಲ್ಲ, ಅಂತ ವ್ಯಕ್ತಿಗೆ ನನ್ನ ಮಗಳನ್ನು ಹೇಗೆ ಕೊಡಲಿ? ಕೋಪದಲ್ಲಿ ಅವನು ಮನುಷ್ಯನೇ ಆಗಿರುವುದಿಲ್ಲ ಎಂದಿದ್ದರು. ನಡುವೆ ಬಾಯಿ ಹಾಕಿದ ನಂದನ್, ಸುಮ್ನಿರಿ ಅಪ್ಪಾಜಿ, ಸಾಕು. ಗೌತಮ್ ಬಗ್ಗೆ ಇನ್ನೊಂದು ಮಾತು ಕೂಡ ಹೇಳ್ಬೇಡಿ. ಅವರ ತಂದೆ ಇರುವಷ್ಟು ದಿನದಲ್ಲೇ ಮಗನಿಗಾಗಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಉತ್ತಮ ಸ್ಥಾನಕ್ಕೆ ಕೊಂಡೊಯ್ದು ವಿಸ್ತರಿಸಿ ಹೋಗಿದ್ದಾರೆ. ಅಲ್ಲದೆ ಎಷ್ಟೋ ಕಟ್ಟಡಗಳನ್ನು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ದಾನವಾಗಿ ನೀಡಿದ್ದಾರೆ. ನಮ್ಮ ಆಸ್ತಿ ಇದು ನಮ್ಮ ಬಳಿಯೇ ಇರಲಿ ಎಂದು ಯೋಚಿಸುವ ಸಂಕುಚಿತ ಮನೋಭಾವ
ಅವರಿಗೆ ಇರಲಿಲ್ಲ. ಇನ್ನು ಗೌತಮ್ ತಾಯಿ ಇಂದ್ರಾಣಿ ಅವರು ಸೈಂಟಿಸ್ಟ್ ಆಗಿದ್ದುಕೊಂಡು, ಹಾಗೆ ಕೆಲವೊಂದು ಕಾಲೇಜ್ಗಳಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿ ಇದ್ದುಕೊಂಡು ಕಾರ್ಯ ನಿರ್ವಹಿಸಿದ್ದಾರೆ. ಅವರ ಬಗ್ಗೆ ನ್ಯೂಸ್ ಚಾನೆಲ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲಾ ವಿಷಯ ವರದಿಯಾಗಿದೆ. ಗೌರವಾನ್ವಿತ ಸ್ಥಾನದಲ್ಲಿ ಇದ್ದಾರೆ. ಅಂತ ತಂದೆ ತಾಯಿಗಳ ಮಗ ಗೌತಮ್ ಆ ಮನೆಗೆ ಹೆಣ್ಣು ಕೊಡುವುದಕ್ಕೆ ಗರ್ವ ಪಡ್ಬೇಕು. ಇನ್ನು ಏನು ಹೇಳಿದ್ರಿ ನೀವು? ಅವನಿಗೆ ಕೋಪ, ಮನುಷ್ಯತ್ವ ಇಲ್ಲ ಎಂದು. ಅವನು ಯಾಕೆ ಹಾಗೆ ನಡೆದುಕೊಂಡ ಎಂದು ಒಮ್ಮೆ ಯೋಚಿಸಿ. ಅವನ ಹೆಣ್ಣನ್ನು ಇನ್ನೊಬ್ಬ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಅಷ್ಟು ಕೋಪ ಮಾಡಿಕೊಳ್ಳುತ್ತಾನೆಂದರೆ ಆ ಹೆಣ್ಣಿಗೆ ಅವನ ಜೀವನದಲ್ಲಿ ಯಾವ ಸ್ಥಾನ ಕೊಟ್ಟಿದ್ದಾನೆ? ಅವನ ಜೀವನಕ್ಕೆ ಎಷ್ಟು ಮುಖ್ಯ ಎನ್ನುವುದನ್ನು ಮೊದಲು ಶಾಂತ ರೀತಿಯಲ್ಲಿ ಯೋಚಿಸಿ ಎಂದಿದ್ದ. ಮಗನ ಮಾತುಗಳನ್ನು ಕೇಳಿದವರಿಗೆ ಒಂದು ಕ್ಷಣ ಸತ್ಯ ಎನಿಸಿತು. ಆದರೂ ಮನಸ್ಸು ಗೌತಮ್‌ನನ್ನು ಪೂರ್ಣ ಪ್ರಮಾಣವಾಗಿ ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಆದರೆ ಮಗಳ ಮನಸ್ಸಿನಲ್ಲಿ ಅವನ ಸ್ಥಾನ, ಇಂದು ಅವಳ ನಿರ್ಧಾರ ನೆನಪಾದಾಗ ಕಂಪಿಸಿದರು. ಬಂದ ಇಂದ್ರಾಣಿ ಅವರು ಕೈಮುಗಿದು, ಮಕ್ಕಳ ಭವಿಷ್ಯಕ್ಕಾಗಿ ಒಪ್ಪಿಕೊಳ್ಳಿ ಅಣ್ಣ ಎಂದಿದ್ದರು. ತಾನು ಅಂತ ಮಾತನಾಡಿದ್ದರೂ ಕೂಡ ವಿನಯದಿಂದ ಕೈಮುಗಿದು ಮಾತನಾಡುತ್ತಿರುವ ಅವರ ರೀತಿಗೆ ನೊಂದುಕೊಂಡವರು, ಮಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ನಿಮ್ಮಿಷ್ಟ, ಹಾಗೇ ಆಗ್ಲಿ, ಅದೇ ಮುಹೂರ್ತದಲ್ಲಿ ಮದುವೆ ನಡೆಸೋಣ ಎಂದಿದ್ದರು. ಅವರ ಅದೊಂದು ಮಾತಿಗೆ ಅಲ್ಲಿದ್ದವರ ಮುಖದಲ್ಲೆಲ್ಲ ಸಂತಸದ ನಗು ಮೂಡಿತು. ಚಂದನ ಮಿಸುಕಾಡಿದಾಗ ಸಿಸ್ಟರ್ನನ್ನು ಕರೆಯಲು ಹೊರಬಂದ ಗೌತಮ್ ಎಲ್ಲರ ಮುಖದಲ್ಲಿದ್ದ ನಗುವನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಬಳಿ ಬಂದ ರಮೇಶ್, ಕೃಷ್ಣ ಪ್ರಸಾದ್ ಅವರು ನಿನ್ನ ಚಂದನ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಬೆಳಿಗ್ಗೆ ಅದೇ ಮುಹೂರ್ತದಲ್ಲಿ ಮದುವೆ ಎಂದಿದ್ದ. ಗೌತಮ್ ಚಂದನಳ ಸೂಕ್ಷ್ಮ ಮನಸ್ಥಿತಿ ನೆನೆದು ಏನೂ ಹೇಳಲು ಹೋಗಲಿಲ್ಲ. ನಾಲಿಗೆ ತುದಿಗೆ ಬಂದ ಮಾತುಗಳನ್ನು ತಡೆ ಹಿಡಿದಿದ್ದ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಫೈಲ್ ಹಿಡಿದು ಬಂದ ಅನ್ವಿತ್ ಗೌತಮ್‌ನನ್ನು ನೋಡುತ್ತಿದ್ದಂತೆ ಗುರುತು ಹಿಡಿದು, ನೀನು ಇಷ್ಟು ದಿನ ನನ್ನ ಕಣ್ಣಿಗೆ ಬೀಳದೆ ಎಲ್ಲಿದ್ದೆ ಎಂದವನು ಅಲ್ಲೇ ಪಕ್ಕದಲ್ಲಿದ್ದ ನಂದನ್ನ ನೋಡುತ್ತಾ, ಅಂದು ನನಗೆ ಏನು ಗೊತ್ತಿಲ್ಲ ಎಂದೆ, ನೋಡು ನಿನ್ನ ಪಕ್ಕವೇ ನಿಂತಿದ್ದೇನೆ ಎಂದಿದ್ದ. ನಂದನ್ ಅರ್ಥವಾಗದೆ ಮುಖ ನೋಡಿದಾಗ, ಗೌತಮ್ ಇಲ್ಲಿಗೆ ಬರಲು ನಿಂಗೆ ಎಷ್ಟು ಧೈರ್ಯ ಹೇಳುತ್ತಾ ಅವನ ಕೊರಳ ಪಟ್ಟಿ ಹಿಡಿದಿದ್ದ. ಒಂದು ಕ್ಷಣ ಅನ್ವಿತ್ ತನ್ನ ಸ್ಥಿತಿ ನೆನಪಿಸಿಕೊಂಡವನು, ಇವನು ಕಳೆದ ಬಾರಿ ಹೊಡೆದಾಗಲೇ ಸಾಯುವ ಹಂತಕ್ಕೆ ಹೋಗಿದ್ದೆ. ಈ ಬಾರಿ ಹೊಡೆದರೆ ಏನಾಗುವುದು? ಈಗ ಮದುವೆಯಾಗಿದೆ, ಹೆಂಡತಿ ಗರ್ಭಿಣಿ, ಅವಳನ್ನು ಆಸ್ಪತ್ರೆಗೆ ಕರೆತಂದಿದ್ದೇನೆ. ಇಂತಹ ಸಮಯದಲ್ಲಿ ನಾನ್ ಬೆಡ್ ಮೇಲೆ ಮಲಗಿದರೆ ಕಷ್ಟ ಎನ್ನುವ ಅರಿವಾದಾಗ ಗೌತಮ್ ಕಣ್ಣಿನ ನೋಟ ಸಹಿಸಲಾರದೆ, ಕ್ಷಮಿಸಿಬಿಡಿ, ಈಗ ಬದಲಾಗಿದ್ದೇನೆ ಎಂದಿದ್ದ. ನಂದನ್ ತಾನೇ ನಡುವೆ ಬಂದು ಬಿಡಿಸಿದವನು, ಸರ್ ಇದೆಲ್ಲ ಏನು ಕೇಳಿದ್ದ. ಅನ್ವಿತ್ ತಾನೇ ವಿವರಿಸಿ ಹೇಳಿದಾಗ ಅಪ್ಪ ಮಗ ಇಬ್ಬರು ಮುಖ ಮುಖ ನೋಡಿಕೊಂಡಿದ್ದರು. ಅಂದರೆ ಚಂದನ ವಿಷಯವಾಗಿ 3 ವರ್ಷಗಳ ಹಿಂದೆ ಗೌತಮ್ ಈ ಹುಡುಗನನ್ನು ಸಾಯುವ ರೀತಿ ಹೊಡೆದಿದ್ದಾನೆ ಎನ್ನುವುದು ಅರ್ಥವಾಗಿತ್ತು. ಗೌತಮ್ ಕಡೆಗೆ ನೋಡುತ್ತಾ ನಂದನ್, ನಮ್ಮಜ್ಜಿ ಯಾವಾಗಲೂ ಒಂದು ಕತೆ ಹೇಳೋರು. ಚಂದನಗೆ ರಾಜ್ಕುಮಾರ ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ, ನೋಡ್ತಾ ಇರು ಎನ್ನುತ್ತಿದ್ದರು. ಆ ಮಾತು ಇಂದು ನಿಜವಾಗಿದೆ. ನಿಮಗಿಂತ ಒಳ್ಳೆಯ ವ್ಯಕ್ತಿಯನ್ನು ನನ್ನ ತಂಗಿಗೆ ಆಯ್ಕೆ ಮಾಡಲು ಸಾಧ್ಯವಿಲ್ಲ ಎಂದಿದ್ದ. ಕೃಷ್ಣ ಪ್ರಸಾದ್ ಅವರಿಗಂತೂ ಎಲ್ಲಾ ವಿಷಯಗಳು ಕಲ್ಪನೆಗೆ ನಿಲುಕದಂತಾಗಿದ್ದವು. ಸಿಸ್ಟರ್ ಬಂದಾಗ ಎಲ್ಲರೂ ಅವನ ಜೊತೆ ಚಂದನ ಇದ್ದ ವಾರ್ಡ್ಗೆ ಬಂದಿದ್ದರು. ಸಿಸ್ಟರ್ ಒಮ್ಮೆ ಪರಿಶೀಲಿಸಿ ಏನು ಸಮಸ್ಯೆ ಇಲ್ಲ ಎಂದು ಹೇಳಿ ಹೋಗಿದ್ದರು. ಮಹೇಂದ್ರ ಅವರು ತಲೆ ನೆವರಿಸುತ್ತಾ, ಚಂದನ ಮಗು ಕಣ್ಣು ಬಿಡು, ನಿನಗಾಗಿ ನಾವೆಲ್ಲ ಬಂದಿದ್ದೇವೆ ಎಂದು 2-3 ಬಾರಿ ಹೇಳುತ್ತಲೇ ಎಚ್ಚರಗೊಂಡ ಚಂದನ ತನ್ನ ಸುತ್ತ ನಿಂತಿದ್ದವರನ್ನು ನೋಡಿದವಳ ನೋಟ ಕೊನೆಗೆ ನಿಂತದು ಗೌತಮ್ ಕಡೆಗೆ. ನೋಡುತ್ತಲೇ ಅವಳ ಕಣ್ಣುಗಳು ತುಂಬಿತ್ತು. ಹಾಗೆ ಅಲ್ಲೇ ನಿಂತಿದ್ದ ತಂದೆಯನ್ನು ನೋಡುತ್ತಲೇ ಅಂದು ಅಂದ ಮಾತು ನೆನಪಾಗಿತ್ತು, ನನ್ನ ಮೇಲೆ ಆಣೆ ಅವನ ಜೊತೆ ಮಾತನಾಡಿದರೆ ಎಂದು. ಛತ್ರದ ಬಾಗಿಲಲ್ಲಿ ಗೌತಮ್ನ ನೋಡಿದಾಗ ತಂದೆ ಮಾತು ತೆಗೆದುಕೊಂಡಿದ್ದು ನೆನಪಾಗದೆ ಆವೇಶದಲ್ಲಿ ಮಾತನಾಡಿ ಬಿಟ್ಟಿದ್ದಳು. ಮಗಳು ಕಣ್ಣೀರು ಮಿಡಿದದ್ದು ಅವರಿಗೆ ಅರ್ಥವಾಗಿತ್ತು. ಬಳಿಗೆ ಬಂದವರು, ಚಂದನ, ನಾನು ಇಟ್ಟ ಆಣೆ ತಿರುಗಿ ತೆಗೆದುಕೊಳ್ಳುತ್ತಿದ್ದೇನೆ. ನೀನು ಒಪ್ಪಿದವನ ಜೊತೆ
ನಾಳೆ ಅದೇ ಮುಹೂರ್ತದಲ್ಲಿ ನಿನ್ನ ಮದುವೆ. ಬೇಗ ಚೇತರಿಸಿಕೊ. ನನ್ನ ಒಂದು ತಪ್ಪು ನಿರ್ಧಾರಕ್ಕೆ ಹೇಗೆ ದುಡುಕಿದ್ಯ ಮಗಳೇ. ನಿನ್ನ ಪ್ರಾಣ ಕಳೆದುಕೊಳ್ಳುವಂತ ಯೋಚನೆ ಮಾಡಿದ್ಯಲ್ಲ, ಆಗ ಒಂದು ಕ್ಷಣ ಕೂಡ ನಿನ್ನ ಅಪ್ಪ ನಿನಗೆ ನೆನಪಾಗಲಿಲ್ಲವೇ ಎಂದಿದ್ದರು. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.